ತುಂಬಿಸ್ತೀವಿ, ಕರ್ಣ ಬಂದ್ಬಿಡ್ತಾನೆ. ತಗೊಳ್ಳಿ, ನಿಮ್ದ ನೀವೇ ತುಂಬಿಸ್ಕೊಳ್ಳಿ. ಮೀರಾ, ನನ್ ಬಿನ್ಗೇನೋ ಹಾಗೆ ತುಂಬಿಸ್ಕೊಟ್ಬಿಡೆ ಪ್ಲೀಸ್. ಕರ್ಣ ಬಂದು ಅಜ್ಜಿಗ್ ಫೋನ್ ಮಾಡಿದ್ರೆ ಓಕೆನಾ? ಬೇಡ ಬಿಡು, ನಾನೇ ತುಂಬಿಸ್ಕೊತೀನಿ. ತಗೊಳ್ಳಿ. ಹೋಗ್ಲಿ ಹೋಗ್ಲಿ, ಒಂದ್ ಡ್ರಾಪ್ ನೀರ್ ಚೆಲ್ಲಿದ್ರು ಬಿನ್ಗೆ ಹೊತ್ಕೊಂಡೇ ಒರೆಸ್ಬೇಕಾಗತ್ತೆ. ಹೋಗಿ. ಅಮ್ಮ, ಅಯ್ಯೋ ಚಿಕ್ಕಿ, ಅವ್ ನೋಡಿದ್ರಷ್ಟೇ ಮುಗಿತೋ ಕತೆ. ನಡೀರಿ ಚಿಕ್ಕಿ. ನನ್ ಕೈಲಿ ಆಗ್ತಿಲ್ವೇ, ಕೈಯೆಲ್ಲ ನೋವ್ತಿದೆ. ಅಯ್ಯೋ ಚಿಕ್ಕಿ, ನಡೀರಿ ನೀವು. ಏನ್ ಆರಾಮಾಗಿ ನಿಂತ್ಕೊಂಡಿದ್ದೀರಾ? ಬೇಗ ಬೇಗ ನೀರ್ ತುಂಬಿಸಿ. ಕರ್ಣ, ಸ್ವಲ್ಪ ಉಸಿರಾಡೋದಕ್ಕೆ ಟೈಮ್ ಕೊಡು. ಹಾ, ಹೀಗೆ ರೆಸ್ಟ್ ಮಾಡ್ಕೊಂಡಿರಿ. ಆಮೇಲೆ ಬೆಳಗ್ಗೆವರೆಗೂ ಇದನ್ನೇ ಮಾಡ್ಕೊಂಡಿರ್ಬೇಕಾಗತ್ತೆ. ನಾನಂತೂ ನೀವು ಟ್ಯಾಂಕ್ ಫುಲ್ ಮಾಡೋವರೆಗೂ ಸುಮ್ನೆ ಬಿಡಲ್ಲ. ಬೇಡ ಬೇಡ, ನಡಿಗೆ ಹೋಗೋಣ. ಈಗ್ಲೇ ತುಂಬಿಸ್ತೀವಿ. ಹೋಗಿ ಹೋಗಿ ಬೇಗ. ಲೇ ಮೀರಾ, ನನ್ ಕೈಲಿ ಆಗ್ತಿಲ್ಲ ಕಣೆ. ತುಂಬಾ ಕೈಕಾಲೆಲ್ಲ ನೋವ್ತಿದೆ. ಒಂದ್ ಬಿನ್ಗೆ ನೀರ್ ಸೇತ್ಕೊಡೆ. ನಾನ್ ನಿಮ್ಗಿದೇ ಸಹಾಯ ಕೇಳ್ದಾಗ ನೀವು ನನಗ್ ಮಾಡಿದ್ರಾ? ಇವಾಗ ನಾನೇ ಯಾಕೆ ಮಾಡ್ಬೇಕು? ನಿಮ್ ಬಿಂದಿಗೆ ನೀವೇ ಸೇತ್ಕೊಳ್ಳಿ. ಯಾಕೆ ಹಾಗೆ ರೇಗ್ತಿದ್ಯಾ? ನಾನ್ ನಿಮ್ಮಮ್ಮನ್ ತರ ಕಣೆ. ಅಮ್ಮ ಅಲ್ಲ, ದೊಡ್ಡ ಗುಮ್ಮ ನೀವು. ಅದಕ್ಕೆ ನನ್ಗೆ ಈ ರೀತಿ ಟಾರ್ಚರ್ ಬರ್ತಿರೋದು. ಪ್ಲೀಸ್ ಕಣೆ, ಸಹಾಯ ಮಾಡೆ. ಇಲ್ಲಿ ನಾನೇ ಸಾಯ್ತಾ ಇದ್ದೀನಿ, ಸಹಾಯ ಮಾಡ್ಬೇಕಂತೆ ಸಹಾಯ. ಸುಮ್ನೆ ಹೋಗಿ. ತಗೊಳ್ಳಿ, ನಿಮ್ ಬಿಂದಿಗೆ ನೀವೇ ತುಂಬಿಸ್ಕೊಳ್ಳಿ. ಈ ಜಾಗದಲ್ಲಿ ಸೇವಂತಿ ಇದ್ದಿದ್ರೆ ಏನ್ ಮಾಡ್ತಿದ್ಲು ಗೊತ್ತಾ? ಕೊಡಿ ಚಿಕ್ಕಿ, ನಾನೇ ತುಂಬಿಸ್ಕೊಡ್ತೀನಿ, ನಾನೇ ತಗೊಂಡೋಗ್ತೀನಿ ಅಂತ ಹೇಳ್ತಿದ್ಲು. ನೋಡಿ, ಈಗಾಗ್ಲೇ ನನ್ಗೆ ಉರಿತಾ ಇದೆ. ಇನ್ನು ಒಳ್ಳೆ ಹೋಗ್ಲಿ, ನನ್ನ ಉರಿಸ್ಬೇಡಿ. ಲೆಕ್ಕ ನೋಡಿದ್ರೆ ನಾನ್ ಹೊರಬೇಕಾಗಿರೋ ನೀರ್ನ ನೀವ್ ಹೊರಬೇಕಾಗಿತ್ತು. ಯಾಕೆ? ಯಾಕಂದ್ರೆ ಕರ್ಣ ಶಿಕ್ಷೆ ಕೊಟ್ಟಿದ್ದು ನಿಮ್ಮಿಂದ ತಾನೇ. ಅದಕ್ಕೆ ಹೇಳೋದು, ಸಾಹಸ ಮಾಡಿದ್ರೆ ಒಳ್ಳೆಯವ್ರ ಸಾಹಸ ಮಾಡ್ಬೇಕು ಅಂತ. ಎಲ್ಲ ನನ್ ಕರ್ಮ.